ಫೈನಲ್ ಟು ಫೈನಲ್ 65,000 ಕೊಡ್ತೀನಿ ಸರ್. ಇದು ಬರೀ 80,000 ರೂಪಾಯಿಗೆ ಫೈನಲ್ ಟು ಫೈನಲ್ 1 ಲಕ್ಷ ಕೊಡ್ತೀನಿ. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 10,000 ಡೈರೆಕ್ಟ್ ಡಿಸ್ಕೌಂಟ್ ಸರ್. 10 ಈ ಎರಡು ಗಾಡಿಯಲ್ಲಿ ಯಾವುದೇ ಗಾಡಿ ತಗೊಂಡ್ರು 1,35,000 ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಈ ಗಾಡಿನ ಫೈನಲ್ ಟು ಫೈನಲ್ 1,65,000 ಕೊಡ್ತೀನಿ ಸರ್. ಬರೀ 1,80,000 ಅದರಲ್ಲಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. 2.25 ಲಕ್ಷ ಕೊಡ್ತೀನಿ ಸರ್. ಬರೀ 2.25 ಲಕ್ಷ ಫೈನಲ್ ಟು ಫೈನಲ್ 1,65,000 ರೂಪಾಯಿಗೆ ವಿತ್ ಟ್ರಾನ್ಸ್ಫರ್ ಸರ್. ಇದನ್ನ ಫೈನಲ್ ಟು ಫೈನಲ್ 1,65,000 ಕೊಡ್ತೀನಿ ಸರ್. ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಬರೀ 2.5 ಲಕ್ಷಕ್ಕಾಗತ್ತೆ. 2,50,000 2,50,000 2,50,000 1,90,000 ಎದುರುಗಡೆ ಬಂದ್ರೆ ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕಸ್ಟಮರ್ ವೆಹಿಕಲ್ ಇದು. 70 to 80% ಜೀರೋ DPL ಇರುವಂತ. ಹೌದು ಬ್ರೋ, ಈ ಗಾಡಿ ತಗೋಬೇಕು ಅಂದ್ರೆ ಎಲ್ಲಿ ಬರ್ಬೇಕು? ನಮ್ಮ 123 ಕಾರ್ಸ್ ಬಂದ್ರೆ ಕೊಡ್ತೀವಿ ಸರ್. ಇಲ್ಲಿ ಚಿಕ್ಕಬಿದ್ರಕಲ್ ಮೆಟ್ರೋ ಇಂದ ಸ್ವಲ್ಪ ಒಳಗಡೆ ಬಂದ್ರೆ ತಿಪ್ಪೇನಹಳ್ಳಿ ಅಂತ ಸಿಗುತ್ತೆ. ಆ ತಿಪ್ಪೇನಹಳ್ಳಿ ಪಾರ್ಕ್ ಆಪೋಸಿಟ್ ಇದೆ ಸರ್. ತಿಪ್ಪೇನಹಳ್ಳಿ ಪಾರ್ಕ್ ಆಪೋಸಿಟ್ ಇದೆ. 123 ಕಾರ್ಸ್ ಗೂಗಲ್ ಅಲ್ಲಿ 123 ಕಾರ್ಸ್ ಅಂತ ಹೊಡೆದ್ರೆ ಲೊಕೇಶನ್ ಬರುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಇದು 2000 ಮಾಡಲು FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಫೈನಲ್ ಟು ಫೈನಲ್ 65,000 ಕೊಡ್ತೀನಿ ಸರ್. ಇದು FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಫೈನಲ್ ಟು ಫೈನಲ್ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ 65,000 ರಾಮನಗರ RTO FC ಮಾಡ್ಕೋಬೇಕು ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸಫಾರಿ, ಇದು ಅಷ್ಟೇ 2006 ಮಾಡಲು. ಇದು FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಫೈನಲ್ ಟು ಫೈನಲ್ 1 ಲಕ್ಷ ಕೊಡ್ತೀನಿ ಸರ್. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಫೈನಲ್ ಟು ಫೈನಲ್ 1 ಲಕ್ಷ ಕೊಡ್ತೀನಿ. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ವೀಕ್ಷಕರೇ, ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಹೊಸ ಟೈರ್ 5 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. 5 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರುವಂತದ್ದು ನೋಡಿ. ಹಿಂದೆ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಬರೀ 1 ಲಕ್ಷ ರೂಪಾಯಿ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ನೀವು FC ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆ ವೆಹಿಕಲ್ ಆಗುತ್ತೆ. ಒಂದು ದೊಡ್ಡ ಫ್ಯಾಮಿಲಿಗೆ ಒಂದು ಹೇಳಿ ಮಾಡಿಸಿದಂತ ವೆಹಿಕಲ್ ಸರ್. ಪೋಲೋ 12 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಈ ಗಾಡಿನ ಫೈನಲ್ ಟು ಫೈನಲ್ 1,85,000 ಕೊಡ್ತೀನಿ ಸರ್. ಬರೀ 1,85,000 ಅದರಲ್ಲಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ವೀಕ್ಷಕರ, ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಟೈರಿಗೆ ಬಂದ್ರೆ ಫ್ರಂಟ್ ಇರೋದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ 2. ಹಿಂದೆದು ಅಷ್ಟೇ 60 to 70% ಇರುವಂತ ಟೈರು. ಗಾಡಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ಬ್ರೋ. ಫೈನಲ್ ಟು ಫೈನಲ್ ನಮ್ಮ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ ಸರ್? 1,85,000 ಒಳ್ಳೆ ಪ್ರೈಸ್ ಸರ್. ಆಲ್ಟೋ ಬರಲ್ಲ ಸರ್ ಆ ಪ್ರೈಸ್ ಅಲ್ಲಿ. 1,85,000 ಫೈನಲ್ ಆಗುತ್ತೆ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ದುಡಿಯೋರ್ಗೋಸ್ಕರ ಓಮಿನಿ 2010 ಮಾಡಲು 2009 ಮಾಡಲು ಸರ್. 2010 ಒಂದಿದೆ, 2009 ಮಾಡಲು ಒಂದಿದೆ. 2 FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಈ ಗಾಡಿನ ಯಾವ್ದೇ ಗಾಡಿ ತಗೊಂಡ್ರು 1,35,000 ಸರ್. ಈ 2 ಗಾಡಿಯಲ್ಲಿ ಯಾವ್ದೇ ಗಾಡಿ ತಗೊಂಡ್ರು 1,35,000 ರೂಪಾಯಿ. 2 ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ಇದು 10 ಮಾಡಲು, ಇದು 9 ಮಾಡಲು. ನೋಡಿ ವೀಕ್ಷಕರೇ, ಇದು 10 ಮಾಡಲ್, ಇದು 9 ಮಾಡಲ್. 2 ಗಾಡಿಯಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನಿಮಗೆ ಸೇಮ್ ಪ್ರೈಸ್ ಇರುತ್ತೆ. 2 FC ಇನ್ಸೂರೆನ್ಸ್ ರನ್ನಿಂಗ್ ಇರುವಂತದ್ದು. ಇದು 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇರುವಂತದ್ದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಇದಕ್ಕೂ ಕೂಡ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ಹಾಗೆ ನೀವು ಟೈರ್ ಕಂಡೀಷನ್ ಬಂದ್ರೆ 80 to 90% ಟೈರ್ ಇರುವಂತದ್ದು. 4 ಟೈರ್ ಅದೇ ತರ ಇದೆ. 2 ಗಾಡಿಯಲ್ಲಿ ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬಹುದು ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ಡೀಸೆಲ್ ಸರ್. 12 ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಸರ್. 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿ 2012 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಈ ಗಾಡಿನ ಫೈನಲ್ ಟು ಫೈನಲ್ 1,65,000 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 1,65,000 ಕೊಡೋದೇ ಇಲ್ಲ. ಆಫರ್ ಪ್ರೈಸ್ ಗಳು ಒಳ್ಳೆ ಪ್ರೈಸ್ ಇದು. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದಕ್ಕೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಖಂಡಿತ ಇದು ಅದು ಯಾವ್ದೇ ಗಾಡಿ ಇವೆಲ್ಲ ಫೈನಲ್ ಪ್ರೈಸ್ ಗಳು ಸರ್. ಯಾವ್ದೇ ಬಾರ್ಗಿನ್ ಇರಲ್ಲ. 1,65,000 ಫೈನಲ್ ಡೀಸೆಲ್ ಗಾಡಿ. ಈ ಗಾಡಿಗಳಲ್ಲಿ ನೋಡಿ ಯಾವ್ದು ಬಾರ್ಗೇನ್ ಇರೋದಿಲ್ಲ. ಹಾಗೆ 1,65,000 ರೂಪಾಯಿ ಇದು. ಟೈರ್ ಕಂಡೀಷನ್ 70 to 80% ಟೈರ್ ಇರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ಹಂಗೆ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡೋದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. 1,65,000 ರೂಪಾಯಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೆ ಸರ್. ಸ್ಯಾಂಟ್ರೋ 2006 ಮಾಡಲು ಎಕ್ಸ್ಒ ವೇರಿಯಂಟ್ ಸರ್. ಇದು 2006 ಮಾಡಲ್ ಎಕ್ಸ್ಒ ವೇರಿಯಂಟ್. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಒಂದು 15 ದಿವಸ ಆಗಿದೆ ಲ್ಯಾಬ್ಸ್ ಆಗಿ. ಒಂದು 15 ದಿವಸ ಆಗಿದೆ. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಹೌದು. FC ಇನ್ಶೂರೆನ್ಸ್ ಅವರೇ ಮಾಡಿಸ್ಕೋಬೇಕು. ಅವರೇ ಮಾಡಿಸ್ಕೊಳೋದಾದ್ರೆ ಎಷ್ಟಕ್ಕಾಗುತ್ತೆ ಸರ್? ಫೈನಲ್ 80,000 ಕೊಡ್ತೀನಿ ಸರ್. ಬರೀ 80,000 ರೂಪಾಯಿಗೆ. ಬರೀ 80,000 ರೂಪಾಯಿಗೆ ಆದ್ರೆ ನೋಡಿ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ಯಾಂಟ್ರೋ ಸಿಗುತ್ತೆ ವೀಕ್ಷಕರೇ. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಬರೀ 80,000. ಹಾಗೆ ನೀವು ಟೈರ್ ಕಂಡೀಷನ್ ಬಂದ್ರೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಲೆದರ್ ಸೀಟ್ ಕವರ್ಸ್ ಕೂಡ ಹೊಸದಾಗ್ಸಿದ್ದಾರೆ ಬ್ರೋ. ಹಾಗೆ ಡಸ್ಟರ್
ಸರ್ ಡೆಸ್ಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಬಾರ್ದು. 2012 ಮಾಡಲು ಥರ್ಡ್ ಓನರ್ ಸರ್. 2012 ಮಾಡಲ್ ಥರ್ಡ್ ಓನರ್ ಗಾಡಿ. ಮಾರ್ಕೆಟ್ ಗೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ. 2.25 ಲಕ್ಷ ಕೊಡ್ತೀನಿ ಸರ್. ಬರೀ 2.25 ಲಕ್ಷ ಒಂದು ಸ್ವಿಫ್ಟ್ ಪ್ರೈಸ್ ಅಲ್ಲಿ. ಹೌದು, ಆಲ್ಟೋ ಪ್ರೈಸ್ ಅನ್ಕೊಳ್ಳಿ ಸರ್, ಶಿಫ್ಟ್ ಬೇಡ, ಆಲ್ಟೋ ಪ್ರೈಸ್ ನೋಡಿ. ಡೀಸೆಲ್ ಗಾಡಿ, ಆಲ್ಟೋ ಪ್ರೈಸ್ ಅಲ್ಲಿ ಡೀಸೆಲ್ ಗಾಡಿ ಡೆಸ್ಟರ್ ಸಿಗ್ತಾ ಇದೆ. 12 ಮಾಡಲ್ ಗಾಡಿ, 2012 ಮಾಡಲ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ ವೀಕ್ಷಕರೇ. ಟೈರ್ ಕಂಡೀಷನ್ 80 to 90% ಇರುವಂತದ್ದು. 4 ಟೈರು ಅದೇ ತರ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿ ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪ್ಪಲ್ಸ್ರಿ ಕೂಡ ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಬ್ರೋ. ಈ ಗಾಡಿಗಳೆಲ್ಲ ನೋಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಬ್ರೋ? ಸರ್ ಇಲ್ಲಿ ಚಿಕ್ಕಬಿದ್ರಕಲ್ ಮೆಟ್ರೋ ಇಂದ ಸ್ವಲ್ಪ ಒಳಗಡೆ ಬಂದ್ರೆ ತಿಪ್ಪೇನಹಳ್ಳಿ ಅಂತ ಸಿಗುತ್ತೆ. ಆ ತಿಪ್ಪೇನಹಳ್ಳಿ ಪಾರ್ಕ್ ಆಪೋಸಿಟ್ ಇದೆ ಸರ್. ತಿಪ್ಪೇನಹಳ್ಳಿ ಪಾರ್ಕ್ ಆಪೋಸಿಟ್ ಇದೆ. 1 2 3 ಕಾರ್ಸ್ ಗೂಗಲ್ ಅಲ್ಲಿ 1 2 3 ಕಾರ್ಸ್ ಅಂತ ಹೊಡೆದ್ರೆ ಲೊಕೇಶನ್ ಬರುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2010 ಮಾಡಲು 2030 ತನಕ FC ಇದೆ. ಸೆಕೆಂಡ್ ಓನರ್ ವೆಹಿಕಲ್ ಸರ್, ಹೋಂಡಾ ಜಾಜ್. ಸೆಕೆಂಡ್ ಓನರ್ ವೆಹಿಕಲ್ ಹೋಂಡಾ ಜಾಜ್ 2030 ವರೆಗೂ FC ಇರುವಂತದ್ದು. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಈ ಗಾಡಿನ ಫೈನಲ್ ಟು ಫೈನಲ್ 1,65,000 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 1,65,000 ವಿತ್ ಟ್ರಾನ್ಸ್ಫರ್. ವಿತ್ ಟ್ರಾನ್ಸ್ಫರ್ ಕೂಡ ಹೊಸ ಟೈರ್ಗಳಿದೆ. ಗಾಡಿ ನೋಡಿ, ಇಂಟೀರಿಯರ್ಸ್ ಎಲ್ಲ ತೋರಿಸಿ ಒಳಗಡೆ ಎಲ್ಲ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ. ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಕೂಡ ನೋಡಿ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರೋದು. ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಲೆದರ್ ಅಪ್ಪಲ್ಸ್ರಿ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಆಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ತುಂಬಾ ರೀಸನಬಲ್ ಪ್ರೈಸಿಗೆ ಆಗುವಂತ ವೆಹಿಕಲ್. 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಅದರಲ್ಲೂ 2030 ವರೆಗೂ FC ರನ್ನಿಂಗ್ ಇರುವಂತ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ 2011 ಮಾಡಲು ಸೆಕೆಂಡ್ ಓನರ್ ಸರ್. 2011 ಮಾಡಲು ಸೆಕೆಂಡ್ ಓನರ್. ಪೆಟ್ರೋಲ್ ವಿತ್ CNG ಸರ್. ಇದು ಪೆಟ್ರೋಲ್ ಟು CNG. ಗಾಡಿ ಓಡಿರೋದೇ 33,000. ಬರೀ 33,000 ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್ ಬ್ರೋ. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದನ್ನ ಫೈನಲ್ ಟು ಫೈನಲ್ 1,65,000 ಕೊಡ್ತೀನಿ ಸರ್. ಬರೀ 1,65,000 ಇನ್ನೂ 5,000 ಕಮ್ಮಿ ಕೊಡಿ ಸರ್. 1,60,000. ಬರೀ 1,60,000 ಆಗುತ್ತೆ. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. 30+ ಇದೆ ಸರ್ ಮೈಲೇಜ್. ಮೈಲೇಜ್ ಕೂಡ ನೋಡಿ 30+ ಇರುವಂತದ್ದು. ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ವೀಕ್ಷಕರೇ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪ್ಪಲ್ಸ್ರಿ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುವಂತ ವೆಹಿಕಲ್ ಗಳು. ಆಲ್ಮೋಸ್ಟ್ ಎಲ್ಲದು ಹಂಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಎಲ್ಲಾ ವೆಹಿಕಲ್ ಗಳಿಗೂ ಆಲ್ಮೋಸ್ಟ್ ಆಲ್ ಬ್ರೋ. ಹಾಗೆ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಅಮೇಜ್ ಸ್ಕಲಾ, ಆಮೇಲೆ ಅದು ಅಮೇಜ್. ಇದು ಮೂರಲ್ಲಿ ಯಾವ ಗಾಡಿ ತಗೊಂಡ್ರು 2,65,000 ಸರ್. 2.5 ಕೊಡ್ತೀನಿ ಬನ್ನಿ ಸರ್. ಯಾವ್ದಾರ ಈ ಮೂರಲ್ಲಿ ಯಾವ್ದೇ ಗಾಡಿ ತಗೊಂಡ್ರು ಬರೀ 2.5 ಲಕ್ಷ ಆಗುತ್ತೆ. 13 ಮಾಡ್ಲು 13 ಮಾಡ್ಲು 13 ಡೀಸೆಲ್ ಗಾಡಿ. 3 ಡೀಸೆಲ್ ವೆಹಿಕಲ್ ವೀಕ್ಷಕರೇ. ನೀವು ಯಾವ ಗಾಡಿನಾದ್ರೂ ನೋಡ್ತಾ ಇರ್ಬೋದು. ಎಲ್ಲ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನ್ ಆಗುತ್ತೆ. ಬರೀ ಒಂದ್ 50,000 ಇಟ್ಕೊಂಡ್ ಬಂದ್ರೆ ಸಾಕಲ್ಲ ಬ್ರೋ? ಹೌದು, ಒಂದು 50,000 ನೀವು ಇಟ್ಕೊಂಡ್ ಬಂದ್ರೆ ಇನ್ನು ಮಿಕ್ಕಿದ ಲೋನ್ ಆಗುತ್ತೆ 2 lakh. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ನೋಡಿ 70 to 80% ಇರುವಂತಹ ಟೈರ್ ಕಂಡೀಷನ್. ಹಾಗೆ ಇಂಟೀರಿಯರ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪ್ಪಲ್ಸ್ರಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಬಂದ್ರೆ ಇದನ್ನು ಅಷ್ಟೇ 50 to 60% ಟೈರ್ ಇರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ವಿತ್ ಮ್ಯಾಕ್ ಕೂಡ ಬರುತ್ತೆ. ಹಾಗೆ ನೀವು ಇಂಟೀರಿಯರ್ ಹೋದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿದೆ. ಇದಕ್ಕೂ ಕೂಡ ವಿತ್ ಸಿಸ್ಟಮ್ ಬರುತ್ತೆ. ನೋಡಿ ಲೆದರ್ ಅಪ್ಪಲ್ಸ್ರಿ ನೋಡ್ತಾ ಇರ್ಬೋದು. ಅದು ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಕಲರ್ ನೋಡಿ, ಕಲರ್ ತುಂಬಾ ಪ್ರೀಮಿಯಂ ಆಗಿರುವಂತ ಕಲರ್ಸ್. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೆಕ್ಸ್ಟ್ ಥರ್ಡ್ ವೆಹಿಕಲ್ ಬರ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಇದರದ್ದು ಮಾತ್ರ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ನಿಮ್ಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋದು. ಇಂಟೀರಿಯರ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ವಿತ್ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ಲೆದರ್ ಅಪ್ಪಲ್ಸ್ರಿ ನೋಡ್ತಾ ಇರ್ಬೋದು. ಅದು ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಈ 3 ವೆಹಿಕಲ್ ಅಲ್ಲಿ ಯಾವ ವೆಹಿಕಲ್ ಆದ್ರೂ ತಗೊಳ್ಳಿ, ಬರೀ 50,000 ತಗೊಬನ್ನಿ. ಇನ್ ಮಿಕ್ಕಿದ್ದು 2 ಲಕ್ಷ ಲೋನ್ ಆಗುತ್ತೆ ಅಲ್ವಾ ಬ್ರೋ? ಸರ್ ನೀವೇ 2.5 ಫಿಕ್ಸ್ ಆಗ್ಬಿಟ್ರ? 65,000 ಸರ್ ಹೇಳಿದ್ದು. ಓಕೆ ಬನ್ನಿ ಸರ್, 2.5 ಯಾವ್ದಾರ ಎತ್ಕೊಳ್ಳಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬಂದ್ ಎತ್ಕೊಂಡು ಹೋಗಿ ಹೇಳಿ ಸರ್. ಯಾವ್ದೇ ತಗೊಂಡ್ರು ಡೀಸೆಲ್ ಗಾಡಿ, ಡೀಸೆಲ್ ಗಾಡಿ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಬರೀ 2.5 ಲಕ್ಷಕ್ಕಾಗತ್ತೆ. 2,50,000, 2,50,000, 2,50,000. ಬರೀ 50,000 ತಗೊಂಬನ್ನಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇನೆ ಬ್ರೋ. ಹಾಗೆ ನೆಕ್ಸ್ಟ್ ಇದು 15 ಮಾಡಲು ಸಿಂಗಲ್ ಓನರ್ ಕಸ್ಟಮರ್ ವೆಹಿಕಲ್. ಇದು
4.25 ಲಕ್ಷ ಹೇಳ್ತಾರೆ. ಎದುರುಗಡೆ ಬರಕ್ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. 4.25 ಲಕ್ಷ ಹೇಳ್ತಾ ಇದಾರೆ. ಸಿಂಗಲ್ ಓನರ್ ವೆಹಿಕಲ್. ಕಸ್ಟಮರ್ ಮಾತಾಡ್ತಾರೆ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ. ಲೋನ್ ಆಗುತ್ತೆ, ಇದನ್ನು ಒಂದ್ 3.5 ಲಕ್ಷ ಲೋನ್ ಆಗುತ್ತೆ. ಇದು 3.5 ಲಕ್ಷ ಲೋನ್ ಆಗುತ್ತೆ. ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಟೈರ್ ಕಂಡೀಷನ್ ಅಷ್ಟೇ 70 to 80% ಇರುವಂತದ್ದು. ಹಿಂದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಿ, ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ತುಂಬಾ ಪ್ರೀಮಿಯಂ ಆಗಿದೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿರುವಂತದ್ದು. ಲೆದರ್ ಫಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇದು ಕಸ್ಟಮರ್ ವೆಹಿಕಲ್ ಫಿಯಟ್ ಲೀನಿಯಾ 2009 ಮಾಡಲು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಪೆಟ್ರೋಲ್ ವೇರಿಯಂಟ್ 2009 ಮಾಡಲು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಬ್ರೋ. ತುಂಬಾ ಕ್ಲಾಸ್ ಆಗಿ ಕಾಣಿಸ್ತಾ ಇದೆ ವೆಹಿಕಲ್ ಮಾತ್ರ. ತುಂಬಾ ಚೆನ್ನಾಗಿದೆ. ಹಾಗೆ 4x4 ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ, ಸಿಂಗಲ್ ಡೆಂಟು ಸ್ಕ್ರಾಚ್ ಏನು ಇಲ್ಲ. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಹಂಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಯಾವ ಲೆವೆಲ್ ಪ್ರೀಮಿಯಂ ಆಗಿದೆ ಅಂತ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು ಬ್ರೋ. ಇದ್ರದ್ದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 190 ಇದೆ. ಎದುರುಗಡೆ ಬರಕ್ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ. ಬರೀ 1,90,000 ಇದೆ. ಹೌದು, 1,90,000. ಎದುರುಗಡೆ ಬಂದ್ರೆ ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ವೆಹಿಕಲ್ ಇದು ಕಸ್ಟಮರ್ ವೆಹಿಕಲ್. ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ವೀಕ್ಷಕರೇ, ನೀವು ಬಂದ್ರೆ ಬೆಸ್ಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಇದು 12 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಬಟನ್ ಸ್ಟಾರ್ಟ್ ಗಾಡಿ ಸರ್. 12 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಬಟನ್ ಸ್ಟಾರ್ಟ್ ಗಾಡಿ ವಿತ್ ಬಟನ್ ಸ್ಟಾರ್ಟ್ ವೆಹಿಕಲ್. ಬ್ರೋ, ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 180 ಇದೆ. ಫೈನಲ್ ಟು ಫೈನಲ್ 170 ಮಾಡ್ಕೊಡ್ತೀನಿ ಸರ್. 180 ಇದೆ. ಫೈನಲ್ ಟು ಫೈನಲ್ 170 ಆಗುತ್ತೆ ವೀಕ್ಷಕರೇ. ಇದು ಅಷ್ಟೇ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪರ್ಚರ್ ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಬರೀ ಫೈನಲ್ ಟು ಫೈನಲ್ ಏನಾಗುತ್ತೆ ಬ್ರೋ ಇದು? ಸರ್ 170 ಮಾಡ್ಕೊಡ್ತೀನಿ. 1,70,000 170 ಆಗುತ್ತೆ ವೀಕ್ಷಕರೇ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ 2012 ಮಾಡಲು, 2 ಆಲ್ಟೋನು ಅಷ್ಟೇ ಸರ್. 2012 ಮಾಡಲು. ಇದು ಥರ್ಡ್ ಓನರ್, ಇದು ಸೆಕೆಂಡ್ ಓನರ್. 2012 ಇದು ಥರ್ಡ್ ಓನರ್, ಇದು ಸೆಕೆಂಡ್ ಓನರ್. 2 ಆಲ್ಟೋ ಕಿಟ್ ಕ್ಲಾಸ್ ಕಂಡೀಷನ್ ಇದೆ. ಈ ಗಾಡಿ ಬಂದ್ಬಿಟ್ಟು 185 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಈ ಗಾಡಿ 185, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಈ ಗಾಡಿ 165 ಹೇಳ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್. ಈ ಗಾಡಿ ಬರೀ 165, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 2 ಆಲ್ಟೋ ಕಿಟ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಎರಡಕ್ಕೂ ಅಷ್ಟೇ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ವೆಹಿಕಲ್ ವೀಕ್ಷಕರ. ಹಾಗೆ ಈ ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಆಗಿದೆ. 50 to 60% ಏರ್ ಕಂಡೀಷನ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು. ಲೆದರ್ ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಇನ್ನೊಂದು ವೆಹಿಕಲ್ ನೋಡ್ತಾ ಇರ್ಬೋದು. ಇನ್ನೂ ಒಂದು ಆಲ್ಟೋ ಇದೆ ಸರ್, ಇದು ಕಸ್ಟಮರ್ ವೆಹಿಕಲ್ 15 ಮಾಡಲು. ಅದು ಪ್ರೈಸಿಂಗ್ ನಾನು ಕ್ಯಾಟ್ಲಾಗ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸರ್. ಈ ಗಾಡಿದು ಅಷ್ಟೇ ಇಲ್ಲಿ ಆಗ್ತಾ ಇಲ್ಲ, ಇದು ಕಸ್ಟಮರ್ ವೆಹಿಕಲ್. ಕಸ್ಟಮರ್ ಹೇಳಿದ್ಮೇಲೆ ಪ್ರೈಸಿಂಗ್ ಕ್ಯಾಟ್ಲಾಗ್ ಅಲ್ಲಿ ಇರುತ್ತೆ, ನೀವು ನೋಡ್ಕೊಬಹುದು. ಹಾಗೆ ಈ ಗಾಡಿ ನೋಡ್ತಾ ಇರ್ಬೋದು, ಈ ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋದು, 4x4 ಅದೇ ತರ ಟೈರ್ ಇರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪರ್ಚರ್ ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಇದನ್ನು ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿರುವಂತ ವೆಹಿಕಲ್ಗಳು. ಇದರ ಪ್ರೈಸ್ ಒಂದು ಹಾಕ್ತಾರೆ 4x4 ಬ್ರ್ಯಾಂಡ್ ನ್ಯೂ ಟೈರ್. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಕಂಪನಿ ಫಿಟೆಡ್ ಸೀಟ್ಸ್ ಇರುವಂತದ್ದು. ಇದ್ರದ್ದು ಪ್ರೈಸ್ ಒಂದು ಹೇಳಿಲ್ಲ, ಪ್ರೈಸ್ ಒಂದು ಕ್ಯಾಟ್ಲಾಗ್ ಅಲ್ಲಿ ಹಾಕಿರ್ತಾರೆ, ನೀವು ಕೇಳ್ಕೊಬಹುದು ವೀಕ್ಷಕರೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಪೋಲೋ ಹೈಲೈನ್ 2013 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್. 2013 ಮಾಡಲು ಡೀಸೆಲ್ ಸೆಕೆಂಡ್ ಓನರ್. ಬ್ರೋ, ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದನ್ನ ಎಷ್ಟು ಕೊಡ್ಬೋದು ನೀವ್ ಹೇಳಿ? 3.5 ಇದೆ ಸರ್, ಎಷ್ಟು ಕೊಡ್ಬೋದು ಹೇಳಿ? ನಮ್ಮ ವೀಕ್ಷಕರಿಗೆ ಒಂದು 3.30 ಕೊಡ್ತೀರಾ ಸರ್? ನಿಮ್ ವೀಕ್ಷಕರಿಗೆ 2,85,000 ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲೇ ಒಂದು ಚಾಲೆಂಜಿಂಗ್ ಪ್ರೈಸ್. ನಾನೊಂದು 3,30,330 ಅಂತ ಅನ್ಕೊಂಡಿದ್ದೆ. 2,85,000 ರೂಪಾಯಿಗೆ ನೋಡಿ ಗಾಡಿ. ಇದು ನಂಬರ್ ನೋಡಿ 4,777. ಇದಕ್ಕೆ ನೀವು 1,000 ರೂಪಾಯಿ ಕೊಡ್ಬೇಕು. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪರ್ಚರ್ ನೋಡ್ತಾ ಇರ್ಬೋದು, ಅದು ಅಷ್ಟೇ ಬ್ರ್ಯಾಂಡ್ ನ್ಯೂ ಇರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಇಡೀ ಕರ್ನಾಟಕದಲ್ಲೇ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಬೇಗ ಬಂದು ಗ್ರಾಬ್ ಮಾಡ್ಕೊಳ್ಳಿ ಸರ್. 2.5 2.25 ಲೋನ್ ಆಗುತ್ತೆ. ಇದರಲ್ಲಿ 2.5 2.25 ಲೋನೇ ಆಗುತ್ತೆ. ಆಲ್ಮೋಸ್ಟ್ ಝೀರೋ ಡಿಪಿಎಲ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಝೀರೋ ಡಿಪಿಎಲ್ ಸಿಗುತ್ತೆ ನಿಮಗೆ. ನಂಬರ್ ಕೂಡ ಬ್ಯೂಟಿಫುಲ್ ಆಗಿದೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ವೆಹಿಕಲ್, ಈ ವೆಹಿಕಲ್ ಇನ್ನೆಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ. ಬ್ರೋ, ಈ ಗಾಡಿ ತಗೋಬೇಕು ಅಂದ್ರೆ ಎಲ್ಲಿ ಬರ್ಬೇಕು? ನಮ್ಮ 1 2 3 ಕಾರ್ಸ್ ಬಂದ್ರೆ ಕೊಡ್ತೀವಿ ಸರ್ ನಾವು. 1 2 3 ಕಾರ್ಸ್ ಬಂದ್ರೆ ಸಿಗುತ್ತೆ. 1 2 3 ಕಾರ್ಸ್ ಬಿಟ್ಟು ಬೇರೆ ಎಲ್ಲಿ ಹೋದ್ರು ಈ ವೆಹಿಕಲ್ ಮಾತ್ರ ನಿಮಗೆ ಸಿಗಲ್ಲ. ಅದು ಈ ತರ ಚಾನ್ಸ್ ಪ್ರೈಸ್ ಅಲ್ಲಿ ಅಂತೂ
ಚಾನ್ಸೇ ಇಲ್ಲ ವೀಕ್ಷಕ. ಸರ್ ನಮ್ಮವೆಲ್ಲ ಆಲ್ಮೋಸ್ಟ್ ಚಾನ್ಸ್ ಪ್ರೈಸ್ಗಳೇ ಲೋ ಮಾರ್ಜಿನ್ ವೆಹಿಕಲ್ಗಳು ಎಲ್ಲರೂ ತಗೋಬಹುದು. ಎಲ್ಲರೂ ತಗೊಳ್ಳೋಂಥದ್ದು ಆಲ್ಮೋಸ್ಟ್ ಲೋ ಮಾರ್ಜಿನ್ ಅಲ್ಲಿ ಇರುವಂತ ವೆಹಿಕಲ್ ಗಳೇ ಸಿಗೋದು ಇವ್ರ ಹತ್ರ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ. ಸರ್ ಇದು i10 ಸರ್, ಹುಂಡೈ i10 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹೊಂಡೈ i10 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 3.25 ಲಕ್ಷ ಕೋಟಿಂಗ್ ಇದೆ ಸರ್. 3,25,000 ಕೋಟಿಂಗ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ ಬ್ರೋ? 3 ಲಕ್ಷ ಕೊಡ್ತೀನಿ ಸರ್ ನಿಮ್ ವ್ಯೂವರ್ಸ್ ಗೆ. ಬರೀ ನಮ್ಮ ವ್ಯೂವರ್ಸ್ ಗೆ 3 ಲಕ್ಷ ರೂಪಾಯಿಗೆ ಈ ವೆಹಿಕಲ್ ಆಗುತ್ತೆ. ಹೌದು. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋ 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 2014 ಮಾಡಲ್ ಸೆಕೆಂಡ್ ಓನರ್. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಲ್ಸ್ಟ್ರಿ ಮಾತ್ರ ಬ್ರ್ಯಾಂಡ್ ನ್ಯೂ ಆಗಿದೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬರೀ 3 ಲಕ್ಷ ನಮ್ಮ ವೀಕ್ಷಕರಿಗೋಸ್ಕರ 3 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀವಿ. ಈ i10 ಬೇಡ ಅಂದ್ರೆ ಮೆರೂನ್ ತಗೊಳ್ಳಿ. ನೋಡಿ ಈ i10 ಬೇಡ ಅಂತ ಹೇಳಿದ್ರೆ ಮೆರೂನ್ i10 17 ಮಾಡಲು 2017 ಮಾಡಲು ಸೆಕೆಂಡ್ ಓನರ್. ಬರೀ 20,000 ಓಡಿದೆ ಗಾಡಿ. ಬರೀ 20,000 ಡ್ರಿವನ್ ಆಗಿರುವಂತ ವೆಹಿಕಲ್. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ಬ್ರೋ ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 3.85 ನಂದು ಆಸ್ಕಿಂಗ್ ಪ್ರೈಸ್ ಇರೋದು. ನಿಮ್ ಚಾನಲ್ ಕಡೆ 3.5 ಕೊಡ್ತೀನಿ. 3.5 ಲೋನ್ ಮಾಡ್ಕೊಡ್ತೀನಿ. 3.5 ಕೊಡ್ತಾರೆ. 3.5 ಲೋನ್ ಆಗುತ್ತೆ. ಈ ಗಾಡಿ ತಗೋಬೇಕು ಅಂದ್ರೆ ಬರೀ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬಂದ್ರೆ ಸಾಕಲ್ವಾ? ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬಂದ್ರೆ ಸಾಕು. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಗಾಡಿ ಮಾತ್ರ ನೋಡ್ತಾ ಇರ್ಬೋದು, ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. 70 to 80% ಬ್ರ್ಯಾಂಡ್ ನ್ಯೂ ಟೈರ್ ಇದ್ದಂಗೆ ಇದೆ. ಅಪ್ ಟು 70 to 80% ಇರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಲೆದರ್ ಅಪಾಲ್ಸ್ಟ್ರಿ ವೆರಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. 0 DPL ಆಗುತ್ತೆ. ನಿಮಗೆ 0 DPL ಬೇಕು ಅಂತ ಹೇಳಿದ್ರೆ 1 to 3 ಕಾರ್ಸಿಗೆ ಬನ್ನಿ. 100% 0 DPL ಕೊಡ್ತೀನಿ. ಇದು ಬೇಡ ನನಗೆ ಮಾರುತಿ ಬೇಕು ಅಂದ್ರೆ 17 ಮಾಡಲು ಸರ್. 2017 ಆಪ್ಷನಲ್ ಇದು. ABS ಏರ್ ಬ್ಯಾಗ್ ಎಲ್ಲ ಬರೋಂತ ಗಾಡಿ. ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 3,65,000 ಕೊಡ್ತೀನಿ. 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 3,65,000 ಕೊಡ್ತೀರಾ? 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ನೀವು ಪಾಕೆಟ್ ಅಲ್ಲಿ 15,000 ಇಟ್ಕೊಂಡ್ ಬಂದ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರುವಂತದ್ದು. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಆಪ್ಷನಲ್ ಇದು. ಬ್ರ್ಯಾಂಡ್ ನ್ಯೂ ಟೈರ್. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. VXI ಆಪ್ಷನಲ್ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು 15,000 ಇಟ್ಕೊಂಡ್ ಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತಾರೆ. ಸರ್ ನನಗೆ ಮಾಡ್ಲು ಕಮ್ಮಿ ಆಯ್ತು, 17 ಮಾಡ್ಲು. ಇಲ್ಲ ನನಗೆ ಸ್ವಲ್ಪ ಮಾಡ್ಲು ಬೇಕು ಅಂದ್ರೆ ಸರ್ 22 ಮಾಡ್ಲು 2022 ಮಾಡಲ್ ಸೆಕೆಂಡ್ ಓನರ್ ಸರ್. ಕ್ವಿಡ್ ಸೆಕೆಂಡ್ ಓನರ್ RXT ಸೆಕೆಂಡ್ ಓನರ್ ಆಗಿರುವಂತದ್ದು. RXT ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು ಅಷ್ಟೇನೆ 20,000 ಓಡಿದೆ ಗಾಡಿ. ಇದನ್ನ ಇದೇ ಪ್ರೈಸ್ ಕೊಡ್ತೀವಿ ಸರ್. 3,65,000. ಬರೀ 20,000 ಓಡಿರೋಂತ ವೆಹಿಕಲ್ ನ 3,65,000 ಫೈನಲ್ ಪ್ರೈಸ್. ಫೈನಲ್ ಟು ಫೈನಲ್ ಪ್ರೈಸ್. ನೋ ಬಾರ್ಗೇನ್. ಇದಕ್ಕೇನ್ ಲೋನ್ ಆಗುತ್ತೆ ಬ್ರೋ? ಸರ್ ಇನ್ನು ಎಕ್ಸ್ಟ್ರಾನೇ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಎಕ್ಸ್ಟ್ರಾ ಲೋನ್ ಕೂಡ ಆಗುತ್ತೆ. ಎಕ್ಸಲೆಂಟ್ ಪ್ರೈಸ್ ಇದು. ನೀವು ಡಾಕ್ಯುಮೆಂಟ್ ಇಟ್ಕೊಂಡ್ ಬಂದ್ರೆ 15,000 ಜೋಬಿಗೆ ಹೋಗ್ಬೋದು. ಆ ತರ ಇದೆ. ನೀವು ಗಾಡಿ ತಗೊಂಡಿದ್ದಲ್ದಲ್ಲೇ ನೋಡಿ 10,000 to 15,000 ರೂಪಾಯಿ ದುಡ್ಡು ಕೂಡ ಸಿಗುತ್ತೆ. ಆ ತರ ಇರುವಂತ ಬ್ರ್ಯಾಂಡ್ ನ್ಯೂ ಟೈರ್ ಒಳಗಡೆ. ಹಾಗೆ ಬಾಡಿ ಪ್ರೊಫೈಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಗಾಡಿದು ನೋಡಿ ಪ್ರೊಫೈಲ್ ನೋಡ್ತಾ ಇರ್ಬೋದು. ABS, ಏರ್ ಬ್ಯಾಗ್, ರಿವರ್ಸ್ ಕ್ಯಾಮೆರಾ, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. A to Z ಬರುವಂತ ವೆಹಿಕಲ್. ನೋಡಿ ನೀವು ಗಾಡಿ ಒಳಗಡೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. 0 DPL ಆಗುತ್ತೆ ವೀಕ್ಷಕರೇ ಇದು. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ಇನ್ನೊಂದು ಕ್ವಿಡ್ 15 ಮಾಡಲ್ ಇದು. ಇದನ್ನ ಒಂದು 2.25 ಲಕ್ಷ ಕೋಟಿಂಗ್ ಇದೆ. 2 ಲಕ್ಷ ಕೊಡೋಣ ಸರ್. 2.25 ಲಕ್ಷ ಕೋಟಿಂಗ್ ಇದೆ. ಬರೀ 2 ಲಕ್ಷ 2015 ಮಾಡಲ್. ಇದು 2 ಲಕ್ಷ ಲೋನ್ ಆಗುತ್ತೆ. ಇದು ಕೂಡ 2 ಲಕ್ಷ ಲೋನ್ ಆಗುತ್ತೆ. ಇದಕ್ಕೂ ಒಂದು 10,000 to 15,000 ರೂಪಾಯಿ ಜೋಬಲ್ಲಿ ಇಟ್ಕೊಂಡ್ ಬಂದ್ರೆ ಮಿಕ್ಕಿದ ಲೋನ್ ಮಾಡ್ಕೊಂಡು ಹೋಗಿ ಖಂಡಿತ ಮಾಡ್ಕೊಡ್ತೀನಿ ಸರ್. ನೋಡಿ ಈ ಗಾಡಿ ತಗೊಂಡ್ರೆ ನೀವು 15,000 ಮನೆಗೆ ತಗೊಂಡ್ ಹೋಗ್ಬೋದು. ಈ ಗಾಡಿ 15,000 ಮನೆಯಿಂದ ತಗೊಂಡ್ಬಂದ್ರೆ ಈ ಗಾಡಿನ ತಗೊಂಡ್ ಹೋಗ್ಬೋದು. ಹಾಗೆ ಇದಕ್ಕೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4x4 ಅದೇ ತರ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ವೆರಿ ವೆಲ್ ಮೇಂಟೈನ್ ವೆಹಿಕಲ್ ಇದೆ. ನೋಡಿ 2 ಗಾಡಿ, ಯಾವ ಗಾಡಿ ಬೇಕಾದ್ರೂ ತಗೋಬಹುದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುವಂತದ್ದು. ಇದು 2 ಅಲ್ಲ, ಇನ್ನು ಹಿಂದ್ಗಡೆ ಇದಾವೆ ಸರ್. ಅಂದ್ರೆ ಎಲ್ಲಾ ಗಾಡಿಗಳು ನಾವು ಮಾಹಿತಿಗಳನ್ನ ಕೊಡಕ್ಕಾಗಲ್ಲ. ಆಲ್ಮೋಸ್ಟ್ ಕೆಲವೊಂದೊಂದು ನಾನು ಕೊಡ್ತೀನಿ ನಿಮ್ಗೆ. ಸರ್ 2011 ಮಾಡಲು ಕಸ್ಟಮರ್ ವೆಹಿಕಲ್ ಸರ್. ಇದು 2 ಲಕ್ಷ ಬೇಕು ಅಂತಾರೆ.
ಬರೀ 2 ಲಕ್ಷ ಬೇಕು ಅಂತ ಕೇಳ್ತಾ ಇದಾರೆ. ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಆಗುತ್ತಲ್ಲ ಬ್ರೋ? ಹೌದು ಸ್ಲೈಟ್ಲಿ ನೆಗೋಷಿಯಬಲ್, ಟಾಪ್ ಅಂಡ್ ಹೈಲೈನ್ ಇದು. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ 100% ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 2 ಲಕ್ಷ ಕೇಳ್ತಾರೆ ಅಂದ ತಕ್ಷಣ 2 ಲಕ್ಷಕ್ಕೆ ಕೂತ್ಕೊಳ್ಳಲ್ಲ. ನೀವು ಬಂದು ಆನ್ ಟೇಬಲ್ ಕೂತ್ಕೊಂಡ್ರೆ 100% ಇಲ್ಲ ನನಗೆ ಅದು ಬೇಡ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿರುವಂತ ಇದು. ಇಲ್ಲೊಂದು ನೋಡಿ 11 ಮಾಡಲು, ಇದು ಕಷ್ಟ ಬರ್ದೇನೆ, ಇದು ಹೈಲೈನ್ 2011 ಮಾಡಲ್ಲ. ಹೈಲೈನ್ ಇದು 2 ಲಕ್ಷ ಕೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಕೂಡ 2 ಲಕ್ಷ ಕೇಳ್ತಿದ್ದಾರೆ, ಇದು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಡ್ರೀಮ್ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದಾದ್ರು ಡ್ರೀಮ್ ವೆಹಿಕಲ್ ಇದ್ರೆ 100% ತಗೋಬಹುದು. ಈ ಕಾಲೇಜ್ಗೆ ಹೋಗೋ ಹುಡುಗರಿಗೆ ಅಂತೂ ಹೇಳ್ ಮಾಡಿಸ್ದಂಗಿದೆ ಬ್ರೋ ಗಾಡಿ. ನೋಡಿ ಫ್ರಂಟ್ ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ನೋಡ್ತಾ ಇರ್ಬೋದು, ಒಂದು 50 to 60% ಏರ್ ಕಂಡೀಷನ್ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಹಾಗೆ ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಹಾಗೆ ನೋಡಿ ಇಂಟೀರಿಯರ್ ಹೋದ್ರೆ ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಾಲೇಜ್ ಹುಡುಗರಿಗೆ ಹೇಳ್ ಮಾಡಿಸಿದಂತ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್ ಬ್ರೋ, ಇದು ಪೆಟ್ರೋಲ್ ಸರ್, ಪೆಟ್ರೋಲ್. ಇದು ಡೀಸೆಲ್ ವೆಹಿಕಲ್. ಈಗ ನೋಡ್ತಾ ಇರುವಂತದ್ದು ಪೆಟ್ರೋಲ್ ವೆಹಿಕಲ್. ಇದಕ್ಕೂ ಕೂಡ ಮ್ಯಾಗ್ ಬರುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. 2 ಗಾಡಿಯಲ್ಲಿ ನೀವು ಯಾವ್ದನ್ನೇ ತಗೊಂಡ್ರು 2 ಲಕ್ಷ ಹೇಳ್ತಾ ಇದಾರೆ. ಅದು ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಲ್ಲ ಇದು ನನಗೆ ಲೆಂತ್ ಆಗ್ಬಿಡ್ತು, ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಬೇರೆ ಬೇಕು ಬನ್ನಿ, ಇಲ್ಲೊಂದ್ 2 ಗಾಡಿ ಇದಾವೆ. ನೋಡಿ ಇದು ತುಂಬಾ ಲೆಂತ್ ಆಯ್ತು, ಬೆಂಗಳೂರಲ್ಲಿ ನಿಲ್ಸಕ್ ಆಗಲ್ಲ ಅಂತ ಹೇಳಿದ್ರೆ ಪುಂಟೋ ಸರ್, ಇನ್ನು ಚಿಕ್ಕ ಗಾಡಿಗಳಿದೆ. ಹಾಗೆ ನೋಡಿ ಪುಂಟೋ, ಫಿಯಟ್ ಪುಂಟೋ ಬ್ರೋ. ಇದ್ರ ಡೀಟೇಲ್ಸ್ ಹೇಳಿ. 14 ಮಾಡಲು ಸಿಂಗಲ್ ಓನರ್, 2014 ಮಾಡಲು ಸಿಂಗಲ್ ಓನರ್ ಗಾಡಿ. 2.5 ಕೋಟಿಂಗ್ ಇದೆ ಸರ್, 2 ಕಾಲು ಕೊಡ್ತೀನಿ. 2.5 ಕೋಟಿಂಗ್ ಇದೆ, ಬರೀ 2 ಕಾಲಿಗೆ ಆಗುವಂತ ವೆಹಿಕಲ್. ಅದ್ರಲ್ಲಿ ಏನಾದ್ರು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್, ಸಣ್ಣ ಪುಟ್ಟ ನೆಗೋಷಿಯಬಲ್. ಆಲ್ಮೋಸ್ಟ್ ನಾವು ಕೊಡ್ತಾ ಇರೋದೇ ಒಳ್ಳೆ ಪ್ರೈಸ್, ತುಂಬಾ ಡಿಫ್ರೆನ್ಸ್. ಚಾನ್ಸ್ ಪ್ರೈಸ್. ಅದ್ರಲ್ಲೂ ನಮ್ಮ ವೀಕ್ಷಕರಿಗೆ ಅಂತ ನೋಡಿ ನಿಮ್ಗೋಸ್ಕರ 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2.5 ಲಕ್ಷ ಇದೆ, 2 ಕಾಲಿಗೆ 2 ಕಾಲು ಲೋನ್ ಆಗುತ್ತೆ. ಇದು 0 DP. ಟೈರ್ ಕಂಡೀಷನ್ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿದೆ, ಒಂದು 70 to 80% ಇರೋವಂಥದ್ದು. ಹಾಗೆ ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದೆ ವೀಕ್ಷಕರೇ, ನೋಡ್ತಾ ಇರ್ಬೋದು. ಪ್ರೀಮಿಯಂ ಇಂಟೀರಿಯರ್ ಇರೋದು, ಅದ್ರ ಲೆದರ್ ಅಪಾಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆಡ್ ಕಲರ್. ನಿಮಗೆ ವೈಟ್ ಬೇಡ ಅಂತ ಹೇಳಿದ್ರೆ ರೆಡ್ ಕಲರ್ ಇದೆ, ಬ್ಯೂಟಿಫುಲ್ ಆಗಿದೆ. 2015 ಮಾಡಲು ಸೆಕೆಂಡ್ ಓನರ್ ಸರ್. 2015 ಮಾಡಲು ಸೆಕೆಂಡ್ ಓನರ್. ಮ್ಯಾಗ್ ವೀಗ್ ಎಲ್ಲ ಇದೆ. 3 ಲಕ್ಷ ಕೋಟಿಂಗ್ ಇದೆ, 2.80 ಕೊಡ್ತೀನಿ ಸರ್. 3 ಲಕ್ಷ ಕೋಟಿಂಗ್ ಇರುವಂತದ್ದು, ಒಂದು 2,80,000 ಕೊಡ್ತೀನಿ. 2,80,000 ಲೋನ್ ಆಗುತ್ತೆ. 2.80ಕ್ಕೆ 2.80 ಲೋನ್ ಆಗುತ್ತೆ. ಇದು ಕೂಡ 0 DP ಅಲ್ಲಿ ನೋಡಿ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಟೈರ್ ಕಂಡೀಷನ್ 70 to 80% ಇರುವಂತದ್ದು. ತುಂಬಾ ಚೆನ್ನಾಗಿ ಒಳ್ಳೆ ಫೆರಾರಿ ಇದ್ದಂಗಿದೆ ಬ್ರೋ. ಇದು ಒಳಗಡೆ ತೋರಿಸಿ, ಮ್ಯಾಗ್ ನೋಡಿ, ಟೈರ್ ಕಂಡೀಷನ್ ಎಲ್ಲದೂ ಹಂಗೆ ಇದೆ. ನೋಡಿ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ಮಾತ್ರ ಗ್ರ್ಯಾಂಡ್ ಆಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೋಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಇದು ಕೂಡ 0 DP ಅಲ್ಲಿ ಆಗುತ್ತೆ. ನಿಮ್ಗೆ ₹1 ತಗೊಂಡ್ಬರ್ಬೇಡಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ನೀವು ಆರಾಮಾಗಿ ನಿಮ್ ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಇದು ಬಂದ್ಬಿಟ್ಟು ಆಲ್ಟೋ 2008 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2008 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ 1.30 ಸರ್, ನಾನು 1.20 ಕೊಡ್ತೀನಿ ಬನ್ನಿ ಸರ್. 1.30 1.40 ಇರುವಂತದ್ದು ಮಾರ್ಕೆಟ್ ಅಲ್ಲಿ 1.20 ನಾನು ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 10,000 ಡೈರೆಕ್ಟ್ ಡಿಸ್ಕೌಂಟ್ ಸರ್. 1.10 ಬನ್ನಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ₹10,000 ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. 1,10,000 ರನ್ನಿಂಗ್ ಇರುವಂತ ಗಾಡಿ. ನೋಡಿ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್, ತುಂಬಾ ಚೆನ್ನಾಗಿದೆ. 50 to 60% ಟೈರ್ ಕಂಡೀಷನ್ ಕೂಡ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಕೂಡ ಚೆನ್ನಾಗಿದೆ, ಸಿಸ್ಟಮ್ ಬರುತ್ತೆ. ಹಾಗೆ ನೀವು ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 1,10,000 ಆಗುತ್ತೆ. ಒಂದು ಬೈಕು ಬರಲ್ಲ ಆ ಪ್ರೈಸ್ ಅಲ್ಲಿ. ನಿಮ್ಗೆ ಒಂದು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ನ ಕೊಡ್ತಿದ್ದಾರೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ. 2021 ಮಾಡಲು i20 ಆಸ್ತಾ 2021 ಮಾಡಲು ಬ್ರೋ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಆಸ್ಕಿಂಗ್ ಪ್ರೈಸ್ 7 ಲಕ್ಷ ಇದೆ. ನಮ್ಮ ವೀಕ್ಷಕರಿಗೆ ಅಂತ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಆದ್ರೆ ಎಷ್ಟು ಕೊಡ್ತೀರಾ ಬ್ರೋ? ಸರ್ 7 ಲಕ್ಷನೇ ಒಳ್ಳೆ ಪ್ರೈಸ್ ಸರ್. ಇದು ಟಾಪ್ ಎಂಡ್, ಇದು ಬಟನ್ ಸ್ಟಾರ್ಟ್, ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್, ಪ್ರತಿಯೊಂದು ಇಂಥದ್ದು ಇಲ್ಲ ನನಗೆ ಇಲ್ಲ. A to Z ಇರುವಂತ ವೆಹಿಕಲ್. ಹೌದು ಬ್ರೋ. ಆದ್ರೂ ಒಂದು ಸ್ಲೈಟ್ಲಿ 6,80,000 ಕೊಡ್ತೀವಿ ಬನ್ನಿ ಸರ್. ನೋಡಿ ನಮ್ಮ ವೀಕ್ಷಕರಿಗೋಸ್ಕರ 6,80,000 65,000 ಶೋರೂಮ್ ರೆಕಾರ್ಡ್ ಸರ್. 65,000 ಡ್ರಿವನ್ ಆಗಿರುವಂತದ್ದು ವಿತ್ ಶೋರೂಮ್ ರೆಕಾರ್ಡ್. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಮಾತ್ರ ಬ್ರಾಂಡ್ ನ್ಯೂ ಇದೆ. ಹಾಗೆ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ವಿತ್ ಸಿಸ್ಟಮ್ ಕೂಡ ನೋಡಿ ನೀವು ಎಷ್ಟು ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ಅಂತ. ಹಾಗೆ ನೋಡಿ ಲೆದರ್ ಅಪಾಲ್ಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಆಗಿರುವಂತದ್ದು.
ನೋಡಿ ಇದಕ್ಕೆ ಕ್ಲಚ್ ಬರಲ್ಲ, ಅಷ್ಟು ಚೆನ್ನಾಗಿ IMT vehicle. ವೆಹಿಕಲ್, IMT ವೆಹಿಕಲ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಬ್ಯಾಕ್ ಪ್ರೊಫೈಲ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. 6,80,000 ರೂಪಾಯಿ ನಮ್ಮ ವೀಕ್ಷಕರಿಗೋಸ್ಕರ ಅಷ್ಟೇ. ಬ್ರೋ IMT ಬೇಡ ಅಂದ್ರೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಬ್ರೋ? ಆಟೋಮೆಟಿಕ್ ಸರ್, 12 ಮಾಡಲು, ಸೆಕೆಂಡ್ ಓನರ್, ಹೋಂಡಾ ಸಿಟಿ. 2012 ಮಾಡಲ್, ಸೆಕೆಂಡ್ ಓನರ್ ಹೋಂಡಾ ಸಿಟಿ ಸರ್, ಸೆಕೆಂಡ್ ಓನರ್ ಆಗಿರುವಂತದ್ದು. ಹೌದು ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಇದೆ. 3,85,000 ಇದೆ. 3,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,45,000 ಗಾಡಿ 1,10,000 ಶೋರೂಮ್ ರೆಕಾರ್ಡ್, ಎಕ್ಸ್ಟ್ರಾ ಕ್ಲಾಸ್ ವೆಹಿಕಲ್. ಇಂಟೀರಿಯರ್ಸ್ ತೋರಿಸಿ, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಬ್ಯಾಗ್ ವೀಲ್, ABS, ಏರ್ ಬ್ಯಾಗ್ ವಿತ್ ಮ್ಯಾಗು ಬ್ರಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. 4 ಟೈರ್ ಹಂಗೆ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ನೋಡಿ ಒಂದು ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತ ಇಂಟೀರಿಯರ್. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕ್ಲಾಸ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ವೆಲ್ ಮೇಂಟೈನ್ ವೆಹಿಕಲ್, ತುಂಬಾ ಚೆನ್ನಾಗಿರುವಂತದ್ದು. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್, ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಸರ್. 2014 ಮಾಡಲು, ಡೀಸೆಲ್ ವೇರಿಯಂಟ್, ಟೈಟಾನಿಯಂ. ಡೀಸೆಲ್ ವೇರಿಯಂಟ್ 2014 ಮಾಡಲು ಟೈಟಾನಿಯಂ. ಗಾಡಿ ಕ್ಲಾಸ್ ಆಗಿದೆ. ಒಳಗಡೆ ಒಂದ್ಸರಿ ಇಂಟೀರಿಯರ್ಸ್ ಎಲ್ಲ ತೋರಿಸಿ. ತುಂಬಾ ಚೆನ್ನಾಗಿದೆ. ನಾವು ಇಂಟೀರಿಯರ್ ನೋಡಿದ್ಮೇಲೆ ನಾನು ನಿಮಗೆ ಪ್ರೈಸ್ ಕೇಳ್ತೀನಿ ಬ್ರೋ. ಪ್ರೈಸ್ ಶಾಕಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ನೋಡಿ ಟೈರ್ ಕಂಡೀಷನ್ ಮಾತ್ರ ಅಷ್ಟೇ ಬ್ರಾಂಡ್ ನ್ಯೂ ಟೈರ್, 4 ಟೈರ್ ಹಂಗೆ ಇದೆ, ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಹಾಗೆ ನೀವು ಬಾಡಿ ಲೈನ್ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಪ್ರೀಮಿಯಂ ಒಂದು ಸೆಗ್ಮೆಂಟ್ ಅಲ್ಲಿ ನೋಡ್ಬೇಕು ಅಂದ್ರೆ ನೋಡಿ ಇಂಟೀರಿಯರ್ ನೋಡಿ, ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರೋದು. ವಿತ್ ಸಿಸ್ಟಮ್ ಕೂಡ ನೋಡಿ, ಲೆದರ್ ಅಪಾಲ್ಸ್ಟ್ರಿ ಕೂಡ ಹೆಂಗಿದೆ ಅಂತ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನಮ್ಮ ವೀಕ್ಷಕರಿಗೆ ಒಂದು ಶಾಕಿಂಗ್ ಪ್ರೈಸ್ ಆಗಿರ್ಬೇಕು ಬ್ರೋ ಇದು. ಆ ತರ ಒಂದು ಪ್ರೈಸ್ ಅಲ್ಲಿ ಹೇಳಿ ಬ್ರೋ. ಸರ್ 3,65,000 ಕೊಡ್ತೀನಿ ಸರ್. ಬರೀ 3,65,000. 365 ಲೋನ್ ಆಯ್ತದೆ. 365 ಲೋನ್ ಆಗುತ್ತೆ ವೀಕ್ಷಕರೇ. ಪ್ರೊಫೈಲ್ ಲೋನ್ ಚೆನ್ನಾಗಿದೆ ಸಾಕು. 100% 0 DP ಲೋನ್ ಈ ಗಾಡಿ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ 14 ಮಾಡಲ್ ಗಾಡಿನ. 14 ಮಾಡಲು ಚಾಲೆಂಜಿಂಗ್ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ಶಿಫ್ಟ್ ZXi ಸರ್. ಇದು ಸ್ವಿಫ್ಟ್ ZXi ಸರ್ 6.5 ಲಕ್ಷ ಮಾರ್ಕೆಟ್ ಇದೆ. 5,85,000 ಕೊಡ್ತೀನಿ ಸರ್. ಯಾವ ಮಾಡಲ್ ಬ್ರೋ? ಸರ್ 2023 ಮಾಡಲು. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸಖತ್ತಾಗಿದೆ ನೋಡಿ. ಹಾಗೆ ಟೈರ್ ಕಂಡೀಷನ್ ಕೂಡ ಬ್ರಾಂಡ್ ನ್ಯೂ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇದು ಕೂಡ ಅಷ್ಟೇ ಪ್ರೀಮಿಯಂ ಆಗಿರುವಂತದ್ದು. ಹಾಗೆ ನೋಡಿ ನಿಮ್ಗೆ ಡೈಮಂಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ಮಾತ್ರ ತುಂಬಾ ಚೆನ್ನಾಗಿ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬ್ರೋ ಇದರದ್ದು ಫೈನಲ್ ಟು ಫೈನಲ್ ಪ್ರೈಸ್ ಹೇಳಿ ಬ್ರೋ. ಸರ್ 5,85,000 ಕೊಡ್ತೀನಿ ಸರ್. 5,85,000. ಇದು ಕೂಡ 0 DP ಅಲ್ಲೇ ಆಗುತ್ತೆ ಸರ್. ನಮ್ಗೆ ಕೊಡ್ತಾ ಇರೋದೇ ಒಂದು ಆಫರ್ ಪ್ರೈಸ್ಗಳು. ಈಗ ಕೊಡ್ತಾ ಇರೋದೇ ನೋಡಿ, ಇಲ್ಲಿರೋ ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆಲ್ಲ 50,000, 30,000, 40,000 ತಗೊಂಬಂದಿ ಅಂತಾನೆ ಇಲ್ಲ. ಈ ಗಾಡಿನೂ ಅಷ್ಟೇ 0 DP, ಈ ಗಾಡಿನೂ ಅಷ್ಟೇ 0 DP. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ಆಲ್ಮೋಸ್ಟ್ ತೋರಿಸಿರೋದ್ರಲ್ಲಿ 80% 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 70 to 80% 0 DP ಅಲ್ಲೇ ಇರುವಂತ. ಹೌದು. ಇನ್ ಮಿಕ್ಕಿದೆಲ್ಲ 45,000 ತಗೊಂಡ್ರೆ ಆಗುತ್ತೆ. ಅಂತದ್ರಲ್ಲಿ 0 DP ಅಲ್ಲೇ ಒಂದು 80% ವೆಹಿಕಲ್ ಇದೆ. ಅದು ಈ 0 DP ಅಲ್ಲಿ ಇಷ್ಟು ವೆಹಿಕಲ್ ನ ತಗೋಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಬ್ರೋ ನಾವು? ಸರ್ 1 to 3 ಕಾರ್ಸ್ ಬಂದ್ರೆ ಆಯ್ತು ಸರ್. 1 to 3 ಕಾರ್ಸ್ ಬೆಂಗಳೂರು. ಇಲ್ಲಿಗೆ ಬಂದ್ರೆ ನಿಮ್ಗೆ ದುಡ್ಡೇ ಕೊಡ್ಬೇಡಿ, ಗಾಡಿ ತಗೊಂಡೋಗಿ, ಪ್ರೊಫೈಲ್ ಚೆನ್ನಾಗಿರ್ಬೇಕು, ಡಾಕ್ಯುಮೆಂಟ್ಸ್ ತಗೊಂಬನ್ನಿ ಬ್ರೋ. ಹಾಗೆ ಡೀಸೆಲ್ ಗಾಡಿ ಈ ಕಡೆ ಬನ್ನಿ ಸರ್. ಇವಾಗ ಬರ್ತಾ ಇದೆ ಗಾಡಿ ನೋಡಿ. ಮುಂದಕ್ಕೆ ಬಾ. 13 ಮಾಡಲು, ಸಿಂಗಲ್ ಓನರ್. 2013 ಮಾಡಲು, ಸಿಂಗಲ್ ಓನರ್. ಜಸ್ಟ್ ಬಂದಿರೋ ಡೀಸೆಲ್ ವೇರಿಯಂಟ್ ಸರ್ ಇದು. ನೋಡಿ ಟೈರ್ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ. 50 to 60% ಇರುವಂತದ್ದು. ಹಾಗೆ ನೋಡಿ 360 ತೋರಿಸ್ತೀವಿ ನೋಡಿ ವೆಹಿಕಲ್. ಎಲ್ಲೋ ಡೆಂಟ್ ಸ್ಕ್ರಾಚ್ ಏನು ಇಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3.5. ಫೈನಲ್ ಟು ಫೈನಲ್ ಪ್ರೈಸ್ ಹೇಳಿ. ವಿಷನ್ ಕನ್ನಡಿಗಗೆ 3 ಲಕ್ಷ ಸರ್. ವಿಷನ್ ಕನ್ನಡಿಗ ಇಂದ ಬಂದ್ರೆ ಬರೀ 3 ಲಕ್ಷಕ್ಕೆ 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ಇದು ಕೂಡ 0 DP ಅಲ್ಲಿ ಆಗುವಂತದ್ದು. ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋಂಥದ್ದು. ಹಾಗೆ ನೋಡಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಇದು ಏನು ಇಲ್ಲ, ಒಂದು ವಾಶ್ ಇಲ್ಲ, ಇದಿಲ್ಲ, ಏನಿಲ್ಲ. ಗಾಡಿ ಜಸ್ಟ್ ಬರ್ತಾ ಇದೆ, ರೋಡಲ್ಲಿ ನಿಲ್ಸ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಇದು ಕೂಡ 0 DP ಅಲ್ಲೇ ಆಗುವಂತದ್ದು. ಕಲ್ಲು ಬಂಡೆ ಅದು ನೆಕ್ಸ್ಟ್ ಲೆವೆಲ್. ಇಂಡಿಯಾ ಅಂದ್ರೆ ಟಾಟಾ, ಟಾಟಾ ಅಂದ್ರೆ ಇಂಡಿಯಾ. ಖಂಡಿತ. ನೀವು ಹೋಗಿ ಬಂಡೆ ಗುದ್ದಿದ್ರು ನಿಮ್ ಜೀವ ಇರುತ್ತೆ ಅಂದ್ರೆ ಅದು ಟಾಟಾದಲ್ಲಿ ಮಾತ್ರ. ಆ ತರ ಇರುವಂತ ವೆಹಿಕಲ್. ಬ್ರೋ ಇದ್ರ ಡೀಟೇಲ್ಸ್ ಹೇಳಿ. 2022 ಮಾಡಲು. 2022 ಮಾಡಲು. ಹೌದು. 5 ಲಕ್ಷ ಆಸ್ಕಿಂಗ್ ಪ್ರೈಸ್ ಸರ್. 5 ಲಕ್ಷ ಆಸ್ಕಿಂಗ್ ಪ್ರೈಸ್ ಇದೆ. ಫೈನಲ್ ಟು ಫೈನಲ್ ಪ್ರೈಸ್ 4,65,000 ಕೊಡ್ತೀನಿ ಸರ್. 4,65,000 ಫೈನಲ್ ಆಗುತ್ತೆ. ಫೈನಲ್. ಯಾರು ದಯವಿಟ್ಟು ಬಾರ್ಗಿನ್ ಮಾಡಬೇಡಿ, ಯಾಕಂದ್ರೆ ಡೈರೆಕ್ಟ್ 30-40 ನಾನೇ ಡಿಸ್ಕೌಂಟ್ ಕೊಡ್ತಾ ಇದೀನಿ. 5 ಲಕ್ಷ ಲೋನ್ ಆಗುತ್ತೆ ಸರ್ ಇದು. ಈ ಚಾನೆಲ್ ನೋಡ್ಕೊಂಡ್ ಬಂದ್ರೆ 100% ಬಾರ್ಗೇನ್ ಮಾಡಲ್ಲ ಬ್ರೋ. ಯಾಕೆ ಅಂತ ಹೇಳಿದ್ರೆ ಅವ್ರ ಪರವಾಗಿ ನಾನೇ ಬಾರ್ಗೇನ್ ಮಾಡ್ತಾ ಇದೀನಿ. ಹೌದು. ಆಮೇಲೆ ಹೋದ್ಮೇಲೆ ನೀವು ನನ್ನ ಬೈಕೊಂಬೋದು, ಆದ್ರೂ ಪರವಾಗಿಲ್ಲ. ನಾವು ವೀಕ್ಷಕರಿಗೋಸ್ಕರ ನೋಡಿ
ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ತೋರಿಸ್ತಾ ಇದೀವಿ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು, 50 to 60% ಟೈರ್ ಕಂಡೀಷನ್ ಇರೋದು. ಬ್ಯಾಕ್ ಸೈಡ್ ಬಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಂತೂ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿದೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ವರ್ನಾ ಫ್ಲೂಡಿಕ್ 17 ಮಾಡಲು ಸೆಕೆಂಡ್ ಓನರ್ ಸರ್. 2017 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುವಂತದ್ದು. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6.5 ಇದೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್, ಸಣ್ಣ ಪುಟ್ಟ ನೆಗೋಷಿಯಬಲ್. 6,50,000 ಇದೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ 4x4 ಇದೆ, ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ನೀವು ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೋಡಿ ಲೆದರ್ ಅಪಾಲ್ಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಪವರ್ ಸ್ಟೀರಿಂಗ್, ಡೈಸ್, ಇಯರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಲ್ಲಿರೋ ಗಾಡಿ ಎಲ್ಲ ಟಾಪ್ ಆ್ಯಂಡ್ ಅದೇ ತರ ಇರುವಂತ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ಗಳೇ ಇರೋದು. ಹಾಗೆ ನೆಕ್ಸ್ಟ್ 2 ಇದೆ ರನರ್ ಟ್ರೈಬರ್ 7 ಸೀಟರ್. ಎರಡೂನು ಡೀಟೇಲ್ಸ್, ಪ್ರೈಸ್ ಎಲ್ಲದೂ ಹೇಳಿ ಬ್ರೋ ನಮ್ಮ ವೀಕ್ಷಕರಿಗೆ. ಸರ್ 7 ಸೀಟರ್ ವೆಹಿಕಲ್, ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ವೇರಿಯಂಟ್ ಸರ್. ಟಾಪ್ ಅಂಡ್ ವೇರಿಯಂಟ್ 7 ಸೀಟರ್ ವೆಹಿಕಲ್ ವಿತ್ ಬಟನ್ ಸ್ಟಾರ್ಟ್ ವೆಹಿಕಲ್. ಇದು 19 ಮಾಡಲು, ಅದು 22 ಮಾಡಲು. ಇದು 19 ಮಾಡಲು, ಇದು 22 ಮಾಡಲು. 22 ಮಾಡಲು ಬಟನ್ ಸ್ಟಾರ್ಟ್ ಬಂದ್ಬಿಟ್ಟು 5 ಲಕ್ಷಕ್ಕೆ ಕೊಡ್ತೀನಿ ಸರ್. 22 ಮಾಡಲು ವಿತ್ ಬಟನ್ ಸ್ಟಾರ್ಟ್ ಬರೀ 5 ಲಕ್ಷಕ್ಕೆ 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷಕ್ಕೆ 5 ಲಕ್ಷ ಕೂಡ ಲೋನ್ ಆಗುತ್ತೆ. 19 ಮಾಡಲು ಬಟನ್ ಸ್ಟಾರ್ಟ್ ಬಂದ್ಬಿಟ್ಟು 4,85,000 ಕೊಡ್ತೀನಿ. ಇದು ಸೆಕೆಂಡ್ ಓನರ್, ಅದು ಥರ್ಡ್ ಓನರ್. ಇದು ಸೆಕೆಂಡ್ ಓನರ್, ಇದು ಥರ್ಡ್ ಓನರ್. ಇದು 4,85,000 ಆಗುತ್ತೆ. ಇದ್ರ ಎಷ್ಟು ಲೋನ್ ಆಗುತ್ತೆ ಬ್ರೋ? ಇದು 5 ಲಕ್ಷ ಆಗುತ್ತೆ ಸರ್. ಇದಕ್ಕೂ 5 ಲಕ್ಷ ಲೋನ್ ಆಗುತ್ತೆ. 10,000 ಇವ್ರ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ವೀಕ್ಷಕರೇ, ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಪ್ರೊಫೈಲ್ ಚೆನ್ನಾಗಿದ್ರೆ ಯಾವ ಗಾಡಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತ ವೆಹಿಕಲ್ ನ ನೀವು ಮನೆಗೆ ತಗೊಂಡೋಗ್ಬೋದು. ನೋಡಿ ಇದ್ರದ್ದು ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್, ಇದು ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಎರಡರ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ನೋಡಿ ಇದ್ರದ್ದು ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿದೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೋಡಿ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂಥದ್ದು. ನೋಡಿ ಈ ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಹಾಗೆ ಇದು ಕೂಡ ನೋಡಿ 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು, ವಿತ್ ಪ್ರೀಮಿಯಂ ಆಗಿರೋ ಲೆದರ್ ಅಪಾಲ್ಸ್ಟ್ರಿ, ಬ್ರ್ಯಾಂಡ್ ನ್ಯೂ ಇರುವಂಥದ್ದು. ಹಾಗೆ ಸಿಸ್ಟಮು, ನೀವು ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಎರಡೂ 0 DPL ಆಗುವಂತ ವೆಹಿಕಲ್ಗಳು. ಬ್ರೋ ಈಕೋ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಈಕೋ ಬಂದ್ಬಿಟ್ಟು 2017 ಮಾಡಲು, ಸಿಂಗಲ್ ಓನರ್ ಸರ್. 2017 ಮಾಡಲು ಸಿಂಗಲ್ ಓನರ್. 4.25 ಲಕ್ಷ ಕೋಟಿಂಗ್ ಇದೆ, 4 ಲಕ್ಷ ಕೊಡ್ತೀನಿ ಸರ್ ಫೈನಲ್. 4.25 ಲಕ್ಷ ಕೋಟಿಂಗ್ ಇದೆ, ಫೈನಲ್ ಟು ಫೈನಲ್ 4 ಲಕ್ಷ ರೂಪಾಯಿ ಆಗುತ್ತೆ. ಹೌದು ವೀಕ್ಷಕರೇ, ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. 70 to 80% ಟೈರ್ ಕಂಡೀಷನ್ ಇರುವಂಥದ್ದು. ಹಾಗೆ ಇಂಟೀರಿಯರ್ ಬಂದರೆ ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರೋದು. ಲೆದರ್ ಅಪಾಲ್ಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 8 ಸೀಟರ್ ವೆಹಿಕಲ್ ಅಲ್ಲ ಬ್ರೋ ಇದು? ಹೌದು, 8 ಸೀಟರ್ ವೆಹಿಕಲ್. 4 ಲಕ್ಷ ಕೊಡ್ತೀನಿ ಫೈನಲ್ ಟು ಫೈನಲ್ 4 ಲಕ್ಷ ಮಾಡ್ಕೊಡ್ತೀನಿ. ಅದು ವಿತ್ ರೀಸನಬಲ್ ಅಲ್ಲಿ. ಬ್ರೋ ಇದಕ್ಕೆ ಲೋನ್ ಆಗುತ್ತಾ ಬ್ರೋ? ಆಗುತ್ತೆ ಸರ್. ಎಷ್ಟಾಗುತ್ತೆ ಬ್ರೋ? ಒಂದು 3.5 ಆಗುತ್ತೆ. 3.5 ಆಗುತ್ತೆ. ಬರೀ ಒಂದು 50,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಈ ಗಾಡಿನ ಮನೆ